ಕ್ರಾಶ್ ಕೋರ್ಸ್ ಮಾಡ್ತೀನಿ, PU1 ಸಿಲೆಬಸ್ ನ ಕೊನೆಗೆ ರಿವೈಸ್ ಮಾಡ್ತೀನಿ, KCET ಅಲ್ಲಿ ಒಳ್ಳೆ ರ್ಯಾಂಕ್ ಅಂತೂ ತಗೋತೀನಿ. ಇದೇ ನಿಮ್ ಯೋಚನೆನೂ ಆಗಿದ್ರೆ ಅಲ್ಲಿಗೆ ಲಿಟಲ್ ಬೈ ಲಿಟಲ್ ನೀವು ಕಲಿತಾ ಹೋಗ್ತೀರಾ, ಸೊ ದಟ್ ನಿಮ್ಗೆ ಆ ಸಿಲೆಬಸ್ ನ ಬರ್ಡನ್ ಕೂಡ ಅನ್ಸುತ್ತೆ. ಅಥವಾ ಮ್ಯಾಮ್ ಲಾಸ್ಟ್ 1 ಮಂತ್ ಸಾಕಲ್ವಾ, ಈಗ ಫಸ್ಟ್ PU2 ಪ್ರಿಪರೇಷನ್ ಮಾಡ್ಬಿಟ್ಟು ಬೋರ್ಡ್ ಎಕ್ಸಾಮ್ ಮಾಡಿ ಅದಾದ್ಮೇಲೆ ಇರತ್ತಲ್ಲ ಮ್ಯಾಮ್ ಏಪ್ರಿಲ್ ತಿಂಗಳು ಅಥವಾ ಮಾರ್ಚ್ ಮಧ್ಯದಿಂದ ಏಪ್ರಿಲ್ ತಿಂಗಳು ಏನಿರತ್ತೋ ಅವಾಗ ನಾನು KCET ಪ್ರಿಪರೇಷನ್ ಮಾಡ್ಬೋದಲ್ವಾ? ಇದೆಲ್ಲ ನಿಮ್ಮ ಯೋಚನೆಗಳಾಗಿದ್ರೆ ಅಲ್ಲಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ನೀವು ಫೇಸ್ ಮಾಡ್ತಿದ್ದೀರಾ. ಸೊ ಅದನ್ನ ಇವತ್ತು ಬ್ರೇಕ್ ಡೌನ್ ಮಾಡಿ ಹೇಗೆ ಅದನ್ನ ಸಾಲ್ವ್ ಮಾಡೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಎಸ್, ದಿಸ್ ಇಸ್ ಯೋರ್ ವರ್ಷಾ ಮ್ಯಾಮ್. ಸೊ ನಾನು ನಿಮ್ಮ ವರ್ಷಾ ಮ್ಯಾಮ್, PUC8 ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್. ಸೊ ಎಲ್ಲರಿಗೂ ಸುಸ್ವಾಗತ. ಸೊ ನಾವಿವತ್ತು ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದೀವಿ, ಅದನ್ನು ಪಾರ್ಟ್ ವೈಸ್ ಮಾಡೋಣ. ಸೊ ಎಲ್ಲರೂ ದುರದರ್ ಫ್ಯಾನ್ಸ್ ಅಂತೂ ಇದ್ದೇ ಇದ್ದೀರಾ. ಸೊ ಲೆಟ್ ಅಸ್ ಬಿಗಿನ್ ಚಾಪ್ಟರ್ ವೈಸ್. ಸೊ ಫಸ್ಟ್ ಚಾಪ್ಟರ್ ಏನು? ಪ್ರೋಕ್ಯಾಸ್ಟಿನೇಷನ್. ಸೊ ಏನಿದು ದೊಡ್ಡ ಪದ ಅಂತ ಯೋಚನೆ ಮಾಡ್ತಿದ್ರೆ ನೀವು ದಿನನಿತ್ಯ ಮಾಡೋದನ್ನೇ ಪ್ರೋಕ್ಯಾಸ್ಟಿನೇಷನ್ ಅಂತ ಕರೀತಾರೆ. ಏನದು? ಇವತ್ತು ಓದ್ಲಿಕ್ಕೆ ಶುರು ಮಾಡ್ತೀರಾ, ಮ್ಯಾಮ್ ನಾಳೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಓದೋಣ, ಅಥವಾ ಮ್ಯಾಮ್ ಏಪ್ರಿಲ್ 1 ಇಂದ ಶುರು ಮಾಡ್ತೀನಿ, ಅಥವಾ ಮ್ಯಾಮ್ ಮೇ 1 ಇಂದ ಶುರು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ತಳ್ತಾ ಬಂದಿದ್ದೀರಾ. PU1 ಅಂತೂ ಆರಾಮಾಗಿ ಮಜಾ ಮಾಡ್ಕೊಂಡು ಮುಗಿಸಿದ್ದೀರಾ. ಸೊ ಈಗ PU2 ನಲ್ಲಿ PU1 ಸಿಲೆಬಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸ್ಕೂಲಲ್ಲಿ 9th ಮುಗೀತು, 9th ಮರ್ತೋದೆ, 10th ಬಂದೆ, ಆ ಥರ ನಡೆಯಲ್ಲ. ಯಾಕೆ? ಸೊ ಇಲ್ಲಿ ನಾವು ಬರೀತಿರುವಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ PU1 ಸಿಲೆಬಸ್ ಕೂಡ ಮ್ಯಾಟರ್ ಆಗತ್ತೆ, ಎಸ್ಪೆಷಲಿ KCET. ಸೊ 60% PU2 ಸಿಲೆಬಸ್ ಆದ್ರೆ 40% PU1 ಸಿಲೆಬಸ್. ಸೊ ಹಾಗಾಗಿ ಈ ವರ್ಷ ನೀವು PU2 ಸಿಲೆಬಸ್ ಅನ್ನು ಓದಬೇಕು, ಪ್ಲಸ್ PU1 ಸಿಲೆಬಸ್ ಅನ್ನ ಕೂಡ ರಿವೈಸ್ ಮಾಡಬೇಕು. ಸೊ ಯೂಶಲಿ ಏನ್ ಮಾಡ್ತಾರೆ, ಟುವರ್ಡ್ಸ್ ದಿ ಎಂಡ್ ಡಿಸೆಂಬರ್ ಅಲ್ಲಿ PU1 ಸಿಲೆಬಸ್ ಹೀಗೆ ಓಪನ್ ಮಾಡ್ತೀರಾ, ಏನು ನೆನಪಿರಲ್ಲ, ಅವಾಗ ಟೆನ್ಷನ್ ಪೀಕ್ಗೆ ಹೋಗುತ್ತೆ. ಅಲ್ಲಿಗೆ ಫಸ್ಟ್ ಸ್ಟೆಪ್ ಬೋರ್ಡ್ ಎಕ್ಸಾಮೂ ಕಷ್ಟ ಆಗುತ್ತೆ, ಸೆಕೆಂಡ್ ಸ್ಟೆಪ್ ನಿಮ್ಮ KCET ಎಕ್ಸಾಮ್ ಕೂಡ ತುಂಬಾನೇ ಕಷ್ಟ ಆಗುತ್ತೆ, ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಕರೆಕ್ಟಾ? ಸೊ ಹಾಗಾಗಿ ನೀವು ಪ್ರೋಕ್ಯಾಸ್ಟಿನೇಷನ್ ಅನ್ನ ಮಾಡೋದು ಇಲ್ಲಿಗೆ ಬಿಡಿ. ಸೊ ಏನೇ ಮಾಡಿದ್ರು ಇವತ್ತಿಂದ, ಈಗ್ಲಿಂದಾನೇ. ಸೊ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರೋ ಅಟ್ಲೀಸ್ಟ್ ಇವತ್ತಿಂದ ಅಂತಾನೆ ನಿಮ್ಮ ಗೋಲ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಹೋಗಿ 5 MCQ ಸಾಲ್ವ್ ಮಾಡಿ ಮಕ್ಕಳ. ನಿಮ್ಮ PU1 ಸಿಲೆಬಸ್ನ 5 MCQ ಸಾಲ್ವ್ ಮಾಡಿ ಸಾಕು. ಓಕೆ, ಸೊ ನೀವು ಯಾವತ್ತೇ ಆಗಲಿ ನಿಮ್ಮ ಗೋಲ್ ಅನ್ನ ಸೆಟ್ ಮಾಡ್ಕೊಂಡ್ಮೇಲೆ ಸ್ಮಾಲ್ ಸ್ಟೆಪ್ಸ್ ತಗೋಬೇಕು. ಓಕೆ, ಸೊ ಅವಾಗಲೇ ನೀವು ಅಲ್ಲಿವರೆಗೂ ನೀವು ಪರ್ಸಿಸ್ಟೆಂಟ್ ಆಗಿ ಹೋಗ್ತೀರಾ. ಇಲ್ಲ ಅಂದ್ರೆ ಮಧ್ಯಕ್ಕೇನೆ ತುಂಬಾ ಸುಸ್ತಾಗ್ಬಿಡತ್ತೆ. ಸೊ ನಿಧಾನವಾಗಿ ಸ್ಮಾಲ್ ಸ್ಟೆಪ್ಸ್ ತಗೊಳ್ತಾ ನಾವು ಮೇಲಕ್ಕೆ ಹೋಗ್ಬೇಕು. ಸೊ ಫಸ್ಟ್ ಸ್ಟೆಪ್ ಏನು? ಗೋಲ್ ಸೆಟ್ ಮಾಡ್ಕೋಬೇಕು, ಮತ್ತೆ ಅದನ್ನ ಮುಂದೂಡ್ದೆ, ಏನ್ ಮಾಡೋದನ್ನು ಮುಂದೂಡ್ದೆ ಅವತ್ತಿಂದ ಅವತ್ತೇ ಮಾಡಬೇಕು. ಸೊ ನಿಮ್ಮ PU2 ಸಿಲೆಬಸ್ ಅನ್ನ ಓದ್ತಾ PU1 ಸಿಲೆಬಸ್ ಕೂಡ ಕವರ್ ಮಾಡ್ತಾ ಹೋಗ್ಬೇಕು. ಹೌದಾ? ಸೊ ಇದು ಒಂದು ಪಾರ್ಟ್ ಆಯ್ತಪ್ಪ, ಒಂದು ಪ್ರಾಬ್ಲಮ್ ಆಯ್ತು. ಈಗ ಎರಡನೇ ಪ್ರಾಬ್ಲಮ್. ಹಾಗಾದ್ರೆ ಎರಡನೇ ಚಾಪ್ಟರ್ ಏನದು? ಇಟ್ ಇಸ್ ದ ಟ್ರೂತ್ ಬಾಂಬ್. ಬಹಳಷ್ಟು ಜನ ಮ್ಯಾಮ್ ಲಾಸ್ಟ್ 3 ಮಂತ್ಸ್ ಸಾಕಲ್ವಾ KCET ಪ್ರಿಪರೇಷನ್ಗೆ, ಅಥವಾ ಮ್ಯಾಮ್ ಲಾಸ್ಟ್ 1 ಮಂತ್ ಸಾಕಲ್ವಾ, ಈಗ ಫಸ್ಟ್ PU2 ಪ್ರಿಪರೇಷನ್ ಮಾಡಿಬಿಟ್ಟು ಬೋರ್ಡ್ ಎಕ್ಸಾಮ್ ಮಾಡಿ ಅದಾದ್ಮೇಲೆ ಇರತ್ತಲ್ಲ ಮ್ಯಾಮ್ ಏಪ್ರಿಲ್ ತಿಂಗಳು ಅಥವಾ ಮಾರ್ಚ್ ಮಧ್ಯದಿಂದ ಏಪ್ರಿಲ್ ತಿಂಗಳು ಏನಿರತ್ತೋ ಅವಾಗ ನಾನು KCET ಪ್ರಿಪರೇಷನ್ ಮಾಡ್ಬೋದಲ್ವಾ ಅಂತ ಯಾರ್ಯಾರು ಅನ್ಕೊಂಡಿದ್ದೀರೋ ಅವರಿಗೆ ಒಂದು ಬ್ಯಾಡ್ ನ್ಯೂಸ್. ಖಂಡಿತವಾಗ್ಲೂ ಆ 1 ತಿಂಗಳಲ್ಲಿ ಆಗಲ್ಲ ಮಕ್ಕಳೇ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಯಾಲಜಿ 1ರಲ್ಲೇನೆ 19 ಚಾಪ್ಟರ್ಸ್ PU1 ಇಂದ, ಮತ್ತೆ 12ರಿಂದ 13 ಚಾಪ್ಟರ್ PU2 ನಿಂದ. ಕರೆಕ್ಟ್? ಸೊ ಇಷ್ಟು ಚಾಪ್ಟರ್ಸ್ ಅನ್ನ ನೀವು ಬರೀ ಬಯಾಲಜಿನೇ ರಿವೈಸ್ ಮಾಡಬೇಕು ಅಂದ್ರೆ 1 ತಿಂಗಳಲ್ಲಿ ಸಾಧ್ಯನಾ? ಅದರ ಜೊತೆಗೆ ನೀವು ಬೋರ್ಡ್ ಎಕ್ಸಾಮ್ಗೆ ಏನ್ ಕಲಿತೀರಾ? ಲಾಂಗ್ ಫಾರ್ಮ್ ಆನ್ಸರ್ಸ್ ಅನ್ನ ಕಲಿತಿರ್ತೀರಾ. ಅಲ್ಲಿ ಡೈರೆಕ್ಟ್ ಕ್ವೆಶ್ಚನ್ಸ್ ಇರುತ್ತೆ, ಬಹಳಷ್ಟು ಅಪ್ಲಿಕೇಶನ್ ಬೇಸ್ಡ್ ಇರಲ್ಲ. MCQs ಅಲ್ಲಿ ಮಾತ್ರ ಅಪ್ಲಿಕೇಶನ್ ಬೇಸ್ಡ್ ಇರುತ್ತೆ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ
ತುಂಬಾ ಸಿಗ್ನಿಫಿಕೆಂಟ್ಲಿ ಕೇಳೋದು ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವೆಶ್ಚನ್ಸ್. ಸೊ ಅದನ್ನೆಲ್ಲ ನೀವು ಟ್ಯಾಕಲ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಪ್ರಾಕ್ಟೀಸ್ ತುಂಬಾ 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 ಮುಖ್ಯ ಆಗುತ್ತೆ. ಸೊ ಈ 3 ತಿಂಗಳಲ್ಲಿ ಅಥವಾ 1 ತಿಂಗಳಲ್ಲಿ ಖಂಡಿತವಾಗ್ಲೂ ನೀವು KCET ಎಕ್ಸಾಮನ್ನು ಕ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ರಿಯಲ್, ದಿಸ್ ಇಸ್ ದ ರಿಯಾಲಿಟಿ. ಓಕೆ, ಇದಾಯ್ತು. ನೆಕ್ಸ್ಟ್ ಪ್ರಾಬ್ಲಮ್ ಏನು? ಇಟ್ ಇಸ್ ಪ್ರಾಬ್ಲಮ್ ನಂಬರ್ 3. ಇಟ್ ಇಸ್ ಮಿತ್ ಬಸ್ಟರ್. ಮ್ಯಾಮ್, ನನಗೆ ಎಲ್ಲ ಒಂದ್ಸಲ ಪಾಠ ಕೇಳಿದ ತಕ್ಷಣ ನನಗೆ ಎಲ್ಲ ಅರ್ಥ ಆಗ್ಬಿಡತ್ತೆ ಮ್ಯಾಮ್, ನಂಗೆ ಈಸಿಯಾಗಿ ಬರುತ್ತೆ ಮ್ಯಾಮ್. ಥಿಯರಿಟಿಕಲ್ ಸಬ್ಜೆಕ್ಟ್ಸ್ ಆಗಿರಲಿ, ನ್ಯೂಮರಿಕಲ್ಸ್ ಆಗಿರಲಿ, ನನಗೆ ಅರ್ಥ ಆಗ್ಬಿಡತ್ತೆ ಮ್ಯಾಮ್. ನಿಜವಾಗ್ಲೂ ಗೊತ್ತಾ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತ? ನೀವು ಅದನ್ನ ಕ್ವಾಂಟಿಫೈ ಮಾಡೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಬಟ್ ದೆರ್ ಇಸ್ ಒನ್ ವೇ. ನೀವು ಖಂಡಿತವಾಗ್ಲೂ ಮ್ಯಾಮ್ ನನ್ಗಿಷ್ಟೇ ಅರ್ಥ ಆಗಿರೋದು ಅಂತ ತಿಳ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇರೋದು ಮಕ್ಕಳ. ಏನದು? ಟೆಸ್ಟ್ ಬರೆಯೋದು. ಪ್ರತಿ ಚಾಪ್ಟರ್ ಆಗಿದ ತಕ್ಷಣ ಟೆಸ್ಟ್ ಬರೆದು ಅದರಿಂದ ನೀವು ಅನಾಲಿಸಿಸ್ ಅನ್ನ ಮಾಡ್ಬೋದು. ಏನನ್ನ ಅನಾಲಿಸಿಸ್ ಮಾಡ್ತೀರಾ? ಮ್ಯಾಮ್ ತುಂಬಾ ಓದ್ದೆ 15 ಬಂತು ಅಷ್ಟೇ, 60ರಲ್ಲಿ ಮಾರ್ಕ್ಸ್ ಕಡಿಮೆ ಬಂತು ಅಂತ ಹೋಗಿ ಅಳೋದಲ್ಲ, ಅಥವಾ ಮ್ಯಾಮ್ ಬಿಟ್ಟೇ ಬಿಡ್ತೀನಿ ಅನ್ನೋದಲ್ಲ. 15 ಮಾರ್ಕ್ ಬಂದಿದ್ರು ಆ 15 ಮಾರ್ಕ್ ಎಲ್ಲಿ ಬಂದಿದೆಯೋ ಅದು ನಿಮ್ಮ ಸ್ಟ್ರಾಂಗ್ ಏರಿಯಾಸ್. ನೀವು ಮಾರ್ಕ್ಸ್ ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲಿ ನಿಮ್ಮ ವೀಕ್ ಏರಿಯಾಸ್. ಸೊ ಡೇ 1 ಇಂದಾನೆ ನಿಮ್ಮ ವೀಕ್ನೆಸ್, ನಿಮ್ಮ ಸ್ಟ್ರೆಂತ್ ನಿಮಗೆ ಅರ್ಥ ಆಗುತ್ತೆ. ಯಾವಾಗ? ನೀವು ಪ್ರತಿ ಚಾಪ್ಟರ್ ಆದ್ಮೇಲೆ ಟೆಸ್ಟ್ ಬರೆಯೋಕೆ ಶುರು ಮಾಡಿದಾಗ. ಆದ್ರೆ ನಾವು ಯಾವಾಗ ಟೆಸ್ಟ್ ಬರೆಯೋದನ್ನ ಶುರು ಮಾಡ್ತೀವಿ? ಡಿಸೆಂಬರ್ ತಿಂಗಳಲ್ಲಿ ಅಥವಾ ಜಾನ್ವರಿಯಲ್ಲಿ ಫಸ್ಟ್ ಪ್ರಿಪರೇಟರಿ ಪೇಪರ್ ಬರುತ್ತೆ. ಅವಾಗ ಎಕ್ಸಾಮ್ ಬರೆದು ಎಕ್ಸಾಮ್ ಆಚೆ ಬಂದ್ಮೇಲೆ ಅಯ್ಯೋ ನಾನು ಇದನ್ನ ಜೂನಲ್ಲೇ ಮಾಡಬೇಕಿತ್ತು ಮ್ಯಾಮ್, ಅಥವಾ ನಾನು ಇದನ್ನ ಮೇ ಅಲ್ಲೇ ಮಾಡಬೇಕಿತ್ತು ಅಂತ ತುಂಬಾ ಜನ ರಿಗ್ರೆಟ್ ಆಗ್ತೀರಾ. ಅದನ್ನ ಮಾಡಬೇಡಿ. ಆ ಮುಂದೆ ಆಗೋದನ್ನೆಲ್ಲ ನಾನು ಈಗಲೇ ಹೇಳ್ತಾ ಇದ್ದೀನಿ. ಸೊ ಈಗಲೇ ಇದನ್ನೆಲ್ಲ ನೀವು ಕರೆಕ್ಟ್ ಮಾಡ್ಕೋಬೇಕು. ಸೊ ಮುಂದೆ ಇದೆಲ್ಲ ನೀವು ಮಿಸ್ ಮಾಡಿ ಆದ್ಮೇಲೆ ಡಿಸೆಂಬರಲ್ಲಿ ಬಹಳಷ್ಟು ಜನ ಬಂದು ನಿಮ್ಮ ಹತ್ರ ಮಾತಾಡ್ತಾರೆ. KCETಗೆ ಓದಿದ್ಯಾ? ಎಷ್ಟು ರ್ಯಾಂಕ್ ಬರುತ್ತೆ? ಯಾವ ಕೋರ್ಸ್ ಮಾಡ್ತಿದ್ಯಾ? ಯಾವ ಕಾಲೇಜ್ ಜಾಯಿನ್ ಆಗ್ತಿದ್ಯಾ? ನೀನು ಆ ಕಾಲೇಜ್ಗೆ ಹೋಗ್ತಿದ್ಯಾ? ನಿನಗೆ ಇಷ್ಟು ರ್ಯಾಂಕ್ ಬರುತ್ತಾ? ಈ ಥರ ಎಲ್ಲರೂ ನಿಮ್ಮನ್ನ ಕೇಳಿ ಪ್ರಶ್ನೆ ಮಾಡ್ತಾನೆ ಇರ್ತಾರೆ. ಅವಾಗ ಉತ್ತರ ಕೊಡೋದು ತುಂಬ ಕಷ್ಟ. ಆದರೆ ಇನ್ನೂ ಟೈಮ್ ಮಿಂಚಿಲ್ಲ ಮಕ್ಕಳೇ. ನೀವಿವತ್ತು ಡಿಸೈಡ್ ಮಾಡಿದ್ರೆ ಆ ಎಲ್ಲರಿಗೂ ಕರೆಕ್ಟ್ ಆಗಿರೋಂಥ ಉತ್ತರ ನೀವು ಕೊಡ್ಬೋದು. ಮಾತಿನಲ್ಲ, ನಿಮ್ಮ ಮಾರ್ಕ್ಸ್ನಲ್ಲಿ. ಮಾರ್ಕ್ಸ್ ಒಂದೇ ಅಲ್ಲ, ನಿಮ್ಮ ಕೆರಿಯರ್, ನೀವು ಹೇಗೆ ಸೆಟಲ್ ಆಗ್ತೀರಾ ಅದೇ ಅವರಿಗೆ ಉತ್ತರ. ಹೌದಾ? ಸೊ ಅದನ್ನ ನೀವು ಮಾಡಬೇಕು ಅಂತಂದ್ರೆ ಈ ಕೊನೆಯ ಚಾಪ್ಟರ್ ಅನ್ನ ನೀವು ಗಮನ ಇಟ್ಟು ಕೇಳಿಸ್ಕೋಬೇಕು. ಯಾವ್ದ್ರಿ ಅದ್ ಕೊನೆ ಚಾಪ್ಟರು? ಇಟ್ ಈಸ್ ದ ರಿವೆಂಜ್. ಏನಿದು ರಿವೆಂಜ್ ಅಂತಿದ್ದೀರಾ ಮ್ಯಾಮ್ ಅಂತಂದ್ರೆ, ಸ್ಟಾರ್ಟ್ ಟುಡೇ. ದಿಸ್ ಇಸ್ ಅಗೇನ್ಸ್ಟ್ ಯು. ಅಗೇನ್ಸ್ಟ್ ಯು. ಯಾಕೆ? ಈಗ ಬಹಳಷ್ಟು ಆರಾಮಾಗಿದ್ದೀರಾ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಆರಾಮಾಗಿರ್ಬೇಕು ಅಂತಂದ್ರೆ ಈಗ ಸ್ವಲ್ಪ ಕಷ್ಟ ಪಡ್ಲೇಬೇಕು. ಸೊ therefore this is the revenge time. ಸೊ ಈಗ ಮುಂದೆ ಬರುವಂತ ಪ್ರಶ್ನೆಗಳಿಗೆಲ್ಲ ನೀವು ಉತ್ತರ ಹೇಳ್ಬೇಕು. ಹೌದಾ? ಸೊ ಆ ಉತ್ತರಗಳೆಲ್ಲ ಹೇಳ್ಬೇಕು ಅಂದ್ರೆ ಇವತ್ತಿಂದಾನೇ ನಿಮ್ಮ ಪ್ರಿಪರೇಷನ್ ಶುರು ಆಗ್ಬೇಕು. ಸೊ ನಾನಂತೂ ಪ್ರಾಬ್ಲಮ್ಸ್ ಲಿಸ್ಟ್ ಮಾಡಿದೆ ಮ್ಯಾಮ್, ಸೊಲ್ಯೂಷನ್ನೇ ಹೇಳಲಿಲ್ಲ, ಈಗಲೇ ಶುರು ಮಾಡಬೇಕು ಅಂತಿದ್ದೀರಾ ಅಂತಂದ್ರೆ ಸಿಂಪಲ್ ಆಗಿ ಯೋಚನೆ ಮಾಡಿ. ಪ್ರೋಕ್ಯಾಸ್ಟಿನೇಷನ್ ಅಂದ್ರೆ ಮುಂದೂಡಿಕೆಗೆ ಒಂದೇ ಒಂದು ಸೊಲ್ಯೂಷನ್ ಇಸ್ ಕನ್ಸಿಸ್ಟೆನ್ಸಿ. ಸರಿನಾ? ಸೆಕೆಂಡ್ ಪ್ರಾಬ್ಲಮ್, ಫಸ್ಟ್ PU ಸಿಲೆಬಸ್ ಕವರೇಜ್. ಓಕೆ, ಸೊ ಇದಕ್ಕೆ ನಮ್ಮ ಡೈಲಿ ಲೈವ್ ಕ್ಲಾಸಸ್.
Next, the myth buster. What was the myth? I understanding everything. No analysis. ಇದಕ್ಕೆ weekly test or chapter wise test. ಅದಕ್ಕೆ test plus practice papers. Okay, procrastination ಗೆ consistency ಆದ್ರೆ consistency comes with small steps. Correct? Small steps, but with lot of support. Like instant doubt solving, so that ಇವಾಗ್ಲೇ ನನಗೆ ಬಂದಿರೋ ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ಕೋತೀನಿ ರೈಟ್ ನೌ. ಸೊ ಈ ಮೇಜರ್ ಪ್ರಾಬ್ಲಮ್ಸ್ಗೆ ಇಲ್ಲಿ ನಾನು ಸೊಲ್ಯೂಷನ್ಸ್ ಕೊಟ್ಟಿದ್ದೀನಿ. ಏನದು? ಇನ್ಸ್ಟೆಂಟ್ ಡೌಟ್ ಸಾಲ್ವಿಂಗ್ ಆಗಬೇಕು, ಸೊ ದಟ್ ಆಗಿಂದಾಗಲೇ ನೀವು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡಿಕೊಂಡು ಓದೋದನ್ನ ಮುಂದುವರಿಸ್ತೀರಾ. ಡೈಲಿ ಲೈವ್ ಕ್ಲಾಸಸ್ ಇದ್ದಾಗ ನೀವು ಕನ್ಸಿಸ್ಟೆಂಟ್ ಆಗಿ ಒಂದೇ ಟೀಚರ್ ಜೊತೆ ಅರ್ಥ ಮಾಡ್ಕೊಳ್ತಿರ್ತೀರಾ. ಏನಾದರೂ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಅವರ ಟೀಚಿಂಗ್ ಸ್ಟೈಲ್ ನಿಮ್ಗೆ ಅಡ್ಜಸ್ಟ್ ಆಗಿರುತ್ತೆ. ಹಾಗೆ ನಮ್ಮ ಟೀಚರ್ಸ್ ಕೂಡ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥಕೊಂಡಿರ್ತಾರೆ. ಸೊ ಅಲ್ಲಿ ಡೈಲಿ ಲೈವ್ ಕ್ಲಾಸಸ್ ಜೊತೆ ಮೆಂಟರಿಂಗ್ ಕೂಡ ಆಗ್ತಿರತ್ತೆ. ನೆಕ್ಸ್ಟ್ ಬರೋದು ಚಾಪ್ಟರ್ ವೈಸ್ ಟೆಸ್ಟ್. ಇಲ್ಲಿ ನಿಮ್ಮ ದೊಡ್ಡ ಮಿತ್ ಏನದು? ಮಾರ್ಕ್ಸ್ ಮಾತ್ರ ಕಡಿಮೆ ಆಗಿದೆ, ಯಾಕೆ ಅಂತ ಯಾರು ಪ್ರಶ್ನಿಸೋದೇ ಇಲ್ಲ. ಎಲ್ಲಿ ಮಾರ್ಕ್ಸ್ ಕಳ್ಕೊಂಡಿದ್ದೀನಿ? ಎಲ್ಲ ಅನಾಲಿಸಿಸ್ ನಿಮಗೆ ಡೀಟೇಲ್ಡ್ ರಿಪೋರ್ಟ್ ಸಿಗತ್ತೆ. ಹಾಗೆ ನಮ್ಮ ಟೀಚರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಪ್ರಾಕ್ಟೀಸ್ ಪೇಪರ್ಸ್. ಇದು ದಿನೇ ನೀವು ತಗೊಳ್ಳುವಂತ ಚಿಕ್ಕ ಸ್ಟೆಪ್ ನಿಮ್ಮ ಪ್ರಾಕ್ಟೀಸ್ನತ್ತ. ಸೊ ಆ 3 ತಿಂಗಳು ಎಷ್ಟು ಡಿಫ್ರೆಂಟ್ ಆಗಿರತ್ತೆ ಗೊತ್ತಾ? ನೀವು ಇದನ್ನೆಲ್ಲ ಮಾಡಿದ್ರೆ ಆ 3 ತಿಂಗಳಲ್ಲಿ those 3 months ಏನಿರತ್ತೆ will be for revision, analysis and repeat. ಇದನ್ನ ಮಾಡ್ತಾ ಖಂಡಿತವಾಗ್ಲೂ you will get a top rank in KCT 2027. ಮ್ಯಾಮ್, ಬಟ್ ಇದನ್ನೆಲ್ಲ ಹೇಗ್ ಮಾಡೋದು? ಇದೆಲ್ಲ ಎಲ್ಲಿ ಸಿಗತ್ತೆ ಅಂತಂದ್ರೆ, ನಿಮ್ಗಿದೆಲ್ಲ ಬೇಕು ಅಂತಂದ್ರೆ ದ ಒನ್ ಸ್ಟಾಪ್ ಸೊಲ್ಯೂಷನ್ ಇಸ್ ವಿಜೇತ KCT ಇಂಟಿಗ್ರೇಟೆಡ್ ಬ್ಯಾಚ್. ಸೊ ಈ ಬ್ಯಾಚ್ನಲ್ಲಿ ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ, ಆ ಲೈವ್ ಕ್ಲಾಸಸ್ನ ರೆಕಾರ್ಡೆಡ್ ಸೆಷನ್ಸು ಇರುತ್ತೆ ಮಕ್ಕಳ. ಇಲ್ಲೇನಾಗತ್ತೆ, ಡೇ ಬೈ ಡೇ ಲಿಟಲ್ ಬೈ ಲಿಟಲ್ ನೀವು ಕಲಿತಾ ಹೋಗ್ತೀರಾ, ಸೊ ದಟ್ ನಿಮಗೆ ಆ ಸಿಲೆಬಸ್ನ ಬರ್ಡನ್ ಕೂಡ ಅನ್ಸೋದಿಲ್ಲ. ಅದಾದ್ಮೇಲೆ ಇರೋವಂಥದ್ದು ಮೆಂಟರಿಂಗ್ ಅಂಡ್ ಇನ್ಸ್ಟೆಂಟ್ ಡೌಟ್ ಸಾಲ್ವಿಂಗ್. ಎಷ್ಟು ಬೇಗ ASAP ನಿಮ್ಮ ಡೌಟ್ಸ್ ಎಲ್ಲ ಸಾಲ್ವ್ ಮಾಡ್ತೀವಿ. ಅದಾದ್ಮೇಲೆ ದರ್ ಇಸ್ ಚಾಪ್ಟರ್ ವೈಸ್ ಟೆಸ್ಟ್. ವಾಟ್ ಬಿಗ್ ದೆನ್ ದ್ಯಾಟ್ ಅಲ್ವಾ? ಸೊ ಈ ಚಾಪ್ಟರ್ ವೈಸ್ ಟೆಸ್ಟ್ ಅಲ್ಲಿ ಈ ಡೀಟೇಲ್ ಆಗಿ ನಿಮಗೆ ಗೊತ್ತಾಗೋಗುತ್ತೆ, ಮ್ಯಾಮ್ ಈ ಚಾಪ್ಟರ್ ನನಗೆ ಇಷ್ಟೇ ಅರ್ಥ ಆಗಿರುತ್ತೆ, ನನಗೆ ಇದು ಅರ್ಥ ಆಗಿಲ್ಲ ಅಂತ. ಸೊ ಯು ಡೋಂಟ್ ಹ್ಯಾವ್ ಟು ಬ್ರೇಕ್ ಯುವರ್ ಹೆಡ್. ಮತ್ತೆ ಗೊತ್ತಾಗಿದ್ದನ್ನೇ ಓದೋ ಅವಶ್ಯಕತೆ ಇಲ್ಲ. ಗೊತ್ತಿಲ್ಲದೆ ಇರೋದನ್ನ ನೀವು ಖಂಡಿತವಾಗ್ಲೂ ಓದ್ಬೋದು ಅಲ್ವಾ? ಸೊ ಇದೆಲ್ಲಾನು ಇದ್ರ ಜೊತೆಗೆ ಕ್ವೆಶ್ಚನ್ ಬ್ಯಾಂಕ್ಸ್, PYQs ಎಲ್ಲಾನು ಅವೈಲಬಲ್ ಇರುತ್ತೆ. ಸೊ ಲಿಸ್ಟ್ ತುಂಬಾ ಇದೆ, ಬರಿತಾ ಟೈಮೇ ಆಗ್ಬಿಡತ್ತೆ. ಸೊ ಇದೆಲ್ಲ ನೀವು ಪಡ್ಕೋಬೇಕು ಅಂತಂದ್ರೆ ವಾಟ್ ಶುಡ್ ಯು ಡೂ? ಯು ಶುಡ್ ಜಾಯಿನ್ ವಿಜೇತ KCT ಇಂಟಿಗ್ರೇಟೆಡ್ ಬ್ಯಾಚ್ ಆದಷ್ಟು ಬೇಗ. ಸೊ ಹೇಗ್ ಜಾಯಿನ್ ಆಗ್ತೀರಾ? ನಮ್ಮ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ವಾಟ್ಸ್ಆ್ಯಪ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ KCT PU2 ಅಂತ ಹೇಳಿ ಒಂದು ಕೋಡನ್ನು ನೀವು ಕಳಿಸ್ಬೇಕಾಗತ್ತೆ. ಓಕೆ,
KCET PU2 ಕೋಡನ್ನು ಕಳಿಸ್ಬೇಕಾಗತ್ತೆ ಟು ದ ಗಿವೆನ್ ನಂಬರ್. ಆಯ್ತಾ? ಸೊ ಅದನ್ನಾದ್ಮೇಲೆ ಮ್ಯಾಮ್ ಇದಾಗಲಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ study.ಪರೀಕ್ಷೆ.in ಹೋದ್ರೆ ಅಥವಾ ನಮ್ಮ ಪರೀಕ್ಷೆ.comಗೆ ಹೋದ್ರೆ, ಇದೆಲ್ಲ ಮ್ಯಾಮ್ ಆಗೋದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಪರೀಕ್ಷೆ ವೆಬ್ಸೈಟ್ಗೆ ಹೋದ್ರೆ ವಿಜೇತ KCET ಇಂಟಿಗ್ರೇಟೆಡ್ ಬ್ಯಾಚ್ ನಿಮಗೆ ಅವೈಲಬಲ್ ಇರುತ್ತೆ. ಅಲ್ಲಿ ನೀವು ಅದನ್ನ ಡಿಸ್ಕೌಂಟೆಡ್ ಪ್ರೈಸ್ ಕೇವಲ 3,999 ರೂಪಾಯಿಗೆ ಪಡ್ಕೊಳ್ಬಹುದು, ವಿಚ್ ಇಸ್ ಜಸ್ಟ್ 3,999. ಸೊ ಆದಷ್ಟು ಬೇಗ ಪಡ್ಕೊಳ್ಳಿ, ಮತ್ತೆ ನಮ್ಮೊಟ್ಟಿಗೆ ಜಾಯಿನ್ ಆಗಿ ನಿಮ್ಮ KCET ಜರ್ನಿಯನ್ನ ಈಸಿ ಮಾಡ್ಕೊಳ್ಳಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಇನ್ ದೋಸ್ ಸೆಷನ್ಸ್. ವೆರಿ ಸೂನ್ ಐ ವಿಲ್ ಬಿ ಸೀಯಿಂಗ್ ಯು ಆಲ್ಸೋ.